ದೇವರೌದು ನಂಬಿ ಪಾದ ಪೂಜೆಯ ಮಾಡು ತಾಯಿ ತಂದೆ ದೇವರೌದು ನಂಬಿ ಪಾದ ಪೂಜೆಯ ಮಾಡು ತಾಯಿ ತಂದೆ ದೇವರೌದು ನಂಬಿ ಪಾದ ಪೂಜೆಯ ಮಾಡು ತಾಯಿ ತಂದೆ ದೇವರೌದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೌದು ನಮಗೆ ಪಾದ ಪೂಜೆಯ ಮಾಡೋ ತಾಯಿ ತಂದೆ ದೇವರೌದು ನಮಗೆ ಪಾದ ಪೂಜೆಯ ಮಾಡೋ ತಾಯಿ ತಂದೆ ದೇವರೌದು ನಮಗೆ ಪಾದ ಪೂಜೆಯ ಮಾಡೋ ತಾಯಿ ದೇವರೌದು ನಮಗೆ ಪಾದ ಪೂಜೆಯ ಮಾಡೋ ನೇತಿ ತೆಪ್ಪೆ ನಡೆದ ನಿನಗೆ ತಪ್ಪದಯ್ಯ ತಾಯಿ ತಂದೆ ಪೂಜೆ ಮಾಡಬೇಕು. ಹೌದ್ರಪ್ಪ, ಯಾಕಂದ್ರೆ ವ್ಯಾವಹಾರಿಕದಲ್ಲಿ ತಾಯಿ ತಂದೆನೇ ಇದ್ದೇವು. ನಿಜಗುಣ ಶಿವಗಳು ಹೇಳ್ತಾರ, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ. ಜೀವ ಸಂಬೋಧನ ಸ್ಥಳದಲ್ಲಿ ಏನ್ ಹೇಳ್ತಾರಪ್ಪ? ಅನುದಿನ ಉದಯ ಕಾಲದ ಎಚ್ಚರಿಕೆಗಳು, ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು ವಿರುದ್ಧ ಗುರು ಮೂರ್ತಿಯನ್ನು ಉಮೇಶ ನಂಗ್ರಿಯ ನೀನನ್ನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗೋಗುವುದು ಮುಕ್ತಿ. ನಿನಗೆ ಮುಕ್ತಿ ಸಿಗಬೇಕಾದ್ರೆ ಈ ಜನ್ಮ ಹುಟ್ಟಿ ಬಂದು ಸಾರ್ಥಕ ಆಗ್ಬೇಕಾದ್ರೆ ಅನುದಿನ ಉದಯ ಕಾಲ ಬೆಳಗಿನ ಜಾವದಲ್ಲಿ ಮೊದಲ ಗುರುವಿನ ಧ್ಯಾನ ಮಾಡು. ತದನಂತರ ಸೃಷ್ಟಿಕರ್ತನಾದ ಪರಮಾತ್ಮನ ಧ್ಯಾನ ಮಾಡು. ಆಳಗ್ನಿ ತಾಯಿ ತಂದೆ ಪಾದಕ್ಕೆ ನಮಸ್ಸು ನಮಿಸಿ ನೀ ಯಾರು ನಿನ್ನ ವಿಚಾರ ಮಾಡು. ಆರು ನಾನೆಂದು ವಿಚಾರಿಸು. ವಿಷಮ ಸಂಸಾರ ಇದು ಕನಸೆಂದರಿ. ನಾ ಯಾರಿದ್ದು ತಿಳ್ಕೋದು ಜ್ಞಾನ ಪ್ರತಿಪಾದನಾ ಸ್ಥಳದ ಪದ್ಯದ ಇದು. ಹೌದ್ರಪ್ಪ. ಯಾಕಂದ್ರ ಸೃಷ್ಟಿಕರ್ತನಾದ ಪರಮಾತ್ಮ ದೊಡ್ಡವೇನು, ಗುರು ದೊಡ್ಡವ? ಪರಮಾತ್ಮ ಸೃಷ್ಟಿ ಮಾಡ್ತಿಲ್ಲ ಅಂದ್ರೆ ನೀವು ಹುಟ್ಟುತ್ತಿದೆ ಅಲ್ಲಿ. ಇದು ಗೌಡ್ರದ ಆಗಳ ಮತ್ತ ಡಳ್ಳಿ ಪದ ಚಾಲು ಮಾಡ್ಬೇಕಾದ್ರಿಂದ ಕೋಳಿ ಮೊದಲ ಮತ್ತು ತತ್ತಿ ಮೊದಲು ಇದೇ ಐತಲ್ರಿ. ಮತ್ತ ಏನಾರ ಒಂದು ನಿರ್ಣಯ ಇದಕ್ಕೆ ಶಾಸ್ತ್ರ ಅಂತ. ಹೌದು ಹೌದ್ರಪ್ಪ, ಹೌದು. ಹಗ್ಗನು ಹರಿಬಾರ್ದು, ಕೋಲ್ನು ಮರಿಬಾರ್ದು, ಹಾಗಲ್ಲ. ಪರಮಾತ್ಮ ಸೃಷ್ಟಿ ಉತ್ಪತ್ತಿ ಮಾಡ್ಯಾರಂದ್ರ ಪರಮಾತ್ಮ ದೊಡ್ಡವ. ಸೃಷ್ಟಿ ಉತ್ಪತ್ತಿ ಮಾಡೋ ಕಾರ್ಯ ಒಂದು, ಅದಕ್ಕೆ ಪವಿತ್ರ ಮಾಡೋದು, ಅದಕ್ಕೆ ಸ್ವಚ್ಛ ಮಾಡೋದು, ಸೃಷ್ಟಿ ರೂಪ ತರುವುದು ಗುರುನಾಥ. ನಿಮ್ಮ ಅವು ದೊಡ್ಡಕ್ಕೆ ನಿಮ್ಮ ಅಪ್ಪ ದೊಡ್ಡವ. ಹೇಗ್ರಿ? ಇಲ್ಲ, ಯಾರು ದೊಡ್ಡವ ಅಂತ ಅವ್ರೇ ದೊಡ್ಡಕ್ಕಲ್ರಿ. ಸ್ವಚ್ಛ ಮಾಡಿದ್ರೆ ದೊಡ್ಡವರಲ್ಲ. ಮಗ ಅಪ್ಪ ದೊಡ್ಡವಲ್ಲ. ವ್ಯವಸ್ಥೆ ಯಾರು ಮಾಡಿದ್ರು? ಸ್ವಚ್ಛ ಯಾರು ಮಾಡಿದ್ರು? ನಿರ್ಮಲ ಯಾರು ಮಾಡಿದ್ರು? ಅವು ಮಾಡ್ಯಾಳ. ಹ್ಯಾಂಗ ದೊಡ್ಡವರು?
ತಾಯಿ ಪಾತ್ರೆಯಲ್ಲಿ ಬಹಳ ದೊಡ್ಡದು. ಸೃಷ್ಟಿಕರ್ತ ಪರಮಾತ್ಮ ಸೃಷ್ಟಿ ಉತ್ಪತ್ತಿ ಮಾಡಿದ ದೊಡ್ಡವನ್ನ ಕಬಲ್ ಮಾಡ್ತ. ಆದ್ರ ಹಿಂಗೆ ಐತಿ ಮನ್ನ, ನಿಮ್ಮ ಅವ್ವ ದೊಡ್ಡಕ್ಕೆ ನಿಮ್ಮ ಅಪ್ಪ ದೊಡ್ಡವ ಅಂದ್ರ ಇಲ್ರಿ 10 ವರ್ಷದ ನಮ್ಮ ಅಪ್ಪ ನಮ್ಮ ಅವ್ವಕ್ಕಿಂತ ದೊಡ್ಡವನ. ಎಷ್ಟು? 10 ವರ್ಷದ ದೊಡ್ಡವನ. ನಮ್ಮ ಅವ್ವ ಸಣ್ಣ ಕೇಳ ಅಲ್ಲ, ನಿನಗೆ ವಯಸ್ಸಿನಾಗ ಕೇಳಿಲ್ಲ ಪಾತ್ರ ಯಾರ್ದು ದೊಡ್ಡದ. ತಾಯಿ ತಂದಿ ನಿಮಗೆ ಪಾಲನ ಪೋಷಣೆ ಮಾಡಿ 9 ತಿಂಗಳು 9 ದಿವಸ ಹೊಟ್ಟಾಗ ಹೊತ್ಕೊಂಡು ತಿರುಗಾಡಿ ನೀ ಭೂಮಿಗೆ ಬರಲ್ಲ, ಹುಟ್ಟಿ ಬರಲ್ಲ, ನಿನ್ನ ಪಾಲನ ಪೋಷಣೆ ಮಾಡ್ಬೇಕು, ನಿನಗೆಲ್ಲ ಸ್ವಚ್ಛ ಮಾಡ್ಬೇಕು. ಏನ್ರಿ ಅವ ಉತ್ಪತ್ತಿ ಮಾಡಿಬಿಟ್ಟ ಗಂಡ, ಪರಮಾತ್ಮ ಸೃಷ್ಟಿ ಉತ್ಪತ್ತಿ ಮಾಡಿಬಿಟ್ಟ. ಅದರ ಪಾಲನ ಪೋಷಣೆ ಯಾರು ಮಾಡೋರು? ಗುರುನಾಥ. ಅದಕ್ಕೆ ಮಹಾರಾಷ್ಟ್ರ ಸಂತರು ಗುರುವಿಗೆ ಮಾವಲಿ ಅಂದ್ರು. ಮಾವಲಿ ಅಂದ್ರೆ ತಾಯಿ. ಆ ತಾಯಿ ಹ್ಯಾಂಗ ನಮ್ಮ ಪಾಲನ ಪೋಷಣೆ ಮಾಡ್ತಾಳೆ, ಗುರುನಾಥ ಹಂಗ ಪಾಲನ ಪೋಷಣೆ ಮಾಡ್ತಾಳೆ. ಅದಕ್ಕ ಉಮೇಶ ನಂಗ್ರಿಯ ನೀನನ್ನು ಬಳಿಕ ಸುವಿಚಾರದಿಂದ ಲೇಪಕವಾಗಿ ಮನುಜ ನಿನಗವುದು ಮುಕ್ತಿ. ನಿನಗ ಮುಕ್ತಿ ಸಿಗಬೇಕಾದ್ರ ಉಮೇಶ ನಂಗ್ರಿಯ ನೀನನ್ನು ಉಮಾಪತಿಯಾದಂತ ಪರಮಾತ್ಮ ಅವನ ಧ್ಯಾನ ಯಾವಾಗ ಮಾಡು? ಮೊದಲು ಗುರುವಿನ ಧ್ಯಾನ ಮಾಡು, ತದನಂತರ ಈಶ್ವರ ಧ್ಯಾನ ಮಾಡು. ನಾ ಯಾರು ಮತ್ತು ತಾಯಿ ತಂದಿ ಮತ್ತೆ ನೀ ಕಡೆ ಬರಬೇಕು. ಗುರು ದೊಡ್ಡವ. ಗುರು ದೊಡ್ಡವ. ಗುರು ಸಂತ ಕುಳಿತ ರಾಜ, ಗುರು ಪ್ರಾಣ ವಿಸಾವ ಮಾಜ, ಗುರುವಿನ ದೇವ ನಾಹಿ ತುಜಾ ಪಾತ ತ್ರಿಲೋಕಿ. ಯಾಕಂದ್ರೆ ಮುಂಜಾನೆ ನೀ ಎದ್ದು ಮುಖ ತೊಳ್ಕೋ, ಬೇಡ ಮೈ ತೊಳ್ಕೋ, ಇವತ್ತಿ ಹಚ್ಕೋ. ಮೊದಲು ಗುರುವಿನ ಧ್ಯಾನ ಮಾಡು, ಆ ನಂತರ ತಾಯಿದು ನಮಸ್ಕಾರ ಮಾಡು. ಇಲ್ಲಿ ತಾಯಿ ತಂದಿನೇ ದೇವರು ತಂದ್ರು. ನಿನ್ನೆ ವ್ಯಾವಹಾರಿಕ ಆಯ್ತು. ಇಲ್ಲಿ ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಶಿವಾಸಿಕ 3 ಭಾಷೆ ಅವ. ಪಾರಮಾರ್ಥಿಕ ದೃಷ್ಟಿಕೋನ ನಮಗೆ ಸುಖ ಸಿಗ್ಬೇಕಾದ್ರೆ ಶ್ರೋತ್ರಿ ಬ್ರಹ್ಮನಿಷ್ಠನಾದಂತ ಗುರುನಾಥ ನಮಗ್ ಬೇಕು. ಅಂದ್ರೆ ನೀವು ಬಂದು ಹುಟ್ಟಿ ಬಂದು ಸ್ವಾರ್ಥಕ. ತಾಯಿ ತಂದೆ ನಿನಗೆ ಜನ್ಮ ಕೊಟ್ಟಾರ, ಅವ್ರ ಕರ್ತವ್ಯ ಅದ, ಅವ್ರ ಋಣ ತೀರ್ಸು. ಏನ್ರಿ? ಅವ್ರ ಋಣ ತೀರ್ಸು, ನಿನಗೆ ಬೇಡನಲ್ಲ. ಆದ್ರೆ ನೀ ಯಾರು ತಿಳ್ಕೊಬೇಕಾದ್ರೆ ಗುರುನಾಥ ಬೇಕು. ತಾಯಿ ತಂದಿ ದೇವರದು ನಂಬಿ ಪಾದ ಪೂಜೆಯ ಮಾಡೋ. ನೇತು ತೆಪ್ಪಿ ನಡೆದ ನನಗೆ ನರಕ ತಪ್ಪದ. ನೇತು ತೆಪ್ಪಿ ನಡೆದ ನನಗೆ ನರಕ ತಪ್ಪದ ಮನುಜ. ನೇತು ತೆಪ್ಪಿ ನಡೆದ ನನಗೆ ನರಕ ತಪ್ಪದ. ತಾಯಿ ತಂದೆ ದೇವರನ್ನು ನಂಬಿ ಪಾದ ಪೂಜೆಯ ಮಾಡು. ತಾಯಿ ತಂದೆ ದೇವರನ್ನು ನಂಬಿ ಪಾದ ಪೂಜೆಯ ಮಾಡು. ಕೇದಕೊಂಡು ಬೈದರ ನಿನಗೆ ವಾವ ಮಾಡಬೇಡ ಕಾಣೆ. ಕೇದಕೊಂಡು
ಆ ಸಾಗ ಮಪಗ ಮರೆ ಸಗ ಸಗ ಮಾರೆ ಆ ಸಾಗ ನಿಪ ಮಪಗ ಸಾಯಿ ತಂದೆ